ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗುಜರಾತ್ ವಿರುದ್ಧ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಕ್ಲಾಸ್ ಬೌಲಿಂಗ್, ಇನ್ನು ಹ್ಯಾಟ್ರಿಕ್ ಜಯಭೇರಿ ಬಾರಿಸಿದ RCB ವನಿತೆಯರು. ಹೌದು ಸ್ನೇಹಿತರೆ, ಈ ಮ್ಯಾಚ್ ನ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು WPL 2026ರಲ್ಲಿ ಸ್ಮೃತಿ ಮಂದಾನ ನೇತೃತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜಯದ ಓಟ ಮುಂದುವರಿಸಿದೆ. ಇನ್ನು ನಾವಿ ಮುಂಬೈನ DY ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಡೆದಂತ WPL 2026ರ 9ನೇ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ನಮ್ಮ ಬೆಂಗಳೂರು ತಂಡ ಭರ್ಜರಿ ಗೆಲುವಾದ್ರೆ ಸಾಧಿಸಿದೆ. ಇನ್ನು ಗುಜರಾತ್ ತಂಡವನ್ನು ಆಲ್ಔಟ್ ಮಾಡುವ ಮೂಲಕ 32 ರನ್ಗಳಿಂದ ಗೆದ್ದು ಬೀಗಿದೆ ಅಂತ ಹೇಳ್ಬೋದು. ಇದರೊಂದಿಗೆ RCB ವನಿತೆಯರು WPL 2026ರಲ್ಲಿ ಹ್ಯಾಟ್ರಿಕ್ ಜಯಭೇರಿ ಆದ್ರೆ ಬಾರಿಸಿದ್ದಾರೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ RCB ತಂಡ ರಾಧಾ ಯಾದವ್ ಅವರ ಅರ್ಧಶತಕದ ನೆರವಿನಿಂದ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 182 ರನ್ ಆದರೆ ಗಳಿಸಿತು. ಇನ್ನು ಈ ಸವಾಲಿನ ಗುರಿ ಬೆನ್ನತ್ತಿದ ಆ ಗುಜರಾತ್ ತಂಡವನ್ನು ಶ್ರೇಯಾಂಕಾ ಪಾಟೀಲ್ ಕಟ್ಟಿ ಹಾಕಿದ್ರಂತಾನೆ ಹೇಳ್ಬೋದು. ಇನ್ನು ಶ್ರೇಯಾಂಕಾ ಅವರಿಗೆ ಲಾರೆನ್ ಬೆಲ್ ಉತ್ತಮ ಸಾಥ್ ಕೂಡ ನೀಡಿದರು. ಇನ್ನು ಪರಿಣಾಮ ಎಂದರೆ ಗುಜರಾತ್ ತಂಡ 18.5 ಓವರ್ಗಳಲ್ಲಿ 150 ರನ್ಗಳಲ್ಲಿ ಆಲ್ಔಟ್ ಕೂಡ ಆಯಿತು. ಇನ್ನು RCB ನೀಡಿದ 183 ರನ್ ಗುರಿ ಬೆನ್ನತ್ತಿದ ಗುಜರಾತ್ ಉತ್ತಮ ಆರಂಭ ಪಡೆಯಲಿಲ್ಲ. ಆರಂಭದಲ್ಲೇ ಸ್ಫೋಟಕ ಬ್ಯಾಟರ್ಗಳಾದ ಸೋಫಿ ಡಿವಿಯನ್ 8 ರನ್ ಮತ್ತು ಬೆತ್ ಮೋನಿ 27 ರನ್ಗೆ ವಿಕೆಟ್ ಆದರೆ ಕಳೆದುಕೊಂಡಿತ್ತು. ಇಲ್ಲಿಂದ ಪಂದ್ಯದ ಮೇಲೆ RCB ಬೌಲರ್ ಸಿಡಿತ ಸಾಧಿಸಿದರು ಮತ್ತು ಜೊತೆಗೆ ಗುಜರಾತ್ ತಂಡದ ಮೇಲೆ ಒತ್ತಡ ಏರುವ ಮೂಲಕ ವಿಕೆಟ್ ಬೇಟೆಯಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ಬಳಿಕ ಬಂದಂತ ಕನಿಕಾ ಅಹುಜಾ 16 ರನ್ ಮತ್ತು ನಾಯಕಿ ಆಸ್ಲಿಂಗ್ ಗಾರ್ಡ್ನರ್ ಬಂದ್ಬಿಟ್ಟು 3 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಜಾರ್ಜಿಯಾ ವೀರಮ್ಮ 13 ರನ್ ಮತ್ತು ಕಾಸ್ವಿ ಗೌತಮ್ 18 ರನ್ ಮತ್ತು ತನಿಜಾ ಕನ್ವರ್ 21 ಹೇಳಿಕೊಳ್ಳುವಂತ ಪ್ರದರ್ಶನ ಯಾರು ಕೂಡ ನೀಡಲಿಲ್ಲ. ಇನ್ನು ಕೊನೆಯಲ್ಲಿ ಶಿವಾನಿ ಸಿಂಗ್ ಶೂನ್ಯಕ್ಕೆ ಔಟ್ ಆದರೆ ರೇಣುಕಾ ಸಿಂಗ್ ಠಾಕೂರ್ 2 ರನ್ ಗಳಿಸಿ ವಿಕೆಟ್ ಕಳೆದುಕೊಂಡರು. ರಾಜೇಶ್ವರಿ ಗಾಯಕ್ವಾಡ್ 0 ರನ್ ಗಳಿಸಿ ಅಜೇಯರಾಗಿ ಉಳಿದರು ಅಂತಾನೆ ಹೇಳ್ಬೋದು. ಇನ್ನು RCB ಹ್ಯಾಟ್ರಿಕ್ ಗೆಲುವಿನಲ್ಲಿ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಪ್ರಮುಖ ಪಾತ್ರ ವಹಿಸಿದರು. ಆರಂಭದಲ್ಲೇ ಬೆತ್ ಮೋನಿ ಮತ್ತು ಕನಿಕಾ ಅಹುಜಾ ಅವರ ವಿಕೆಟ್ ಪಡೆದು ಗುಜರಾತ್ ತಂಡಕ್ಕೆ ಶಾಕ್ ಕೂಡ ನೀಡಿದರು. ಬಳಿಕ ಮಧ್ಯಮ ಕ್ರಮಾಂಕದಲ್ಲಿ ತಾಳ್ಮೆಯುತ ಆಟ ಆಡುತ್ತಿದ್ದಂತ ಕಾಸ್ವಿ ಗೌತಮ್ ಅವರನ್ನು ಶ್ರೇಯಾಂಕಾ ಪಾಟೀಲ್ ಆದ್ರೆ ಔಟ್ ಮಾಡಿದರು. ನಂತರ ಕೊನೆಯಲ್ಲಿ 19ನೇ ಓವರ್ನಲ್ಲಿ 2 ವಿಕೆಟ್ ಪಡೆದು RCBಗೆ ಗೆಲುವಿಗೆ ಕಾರಣ ಆದ್ರ ಅಂತ ಹೇಳ್ಬೋದು. ಇನ್ನು ಶ್ರೇಯಾಂಕಾ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡಿದರು ಮತ್ತು ಶ್ರೇಯಾಂಕಾ ಪಾಟೀಲ್ ಅವರು 3.5 ಓವರ್ಗಳಲ್ಲಿ 23 ರನ್ ಕೊಟ್ಟು 5 ವಿಕೆಟ್ ಪಡೆದು ಮಿಂಚಿದರು. ಇದು ಈ ಆವೃತ್ತಿಯಲ್ಲಿ ಅತ್ಯುತ್ತಮ ಸ್ಪೆಲ್ ಆಗಿದೆ ಮತ್ತು ಇನ್ನು ಇವರೊಂದಿಗೆ ಲಾರೆನ್ ಬೆಲ್ ಮತ್ತೊಮ್ಮೆ ಎಲ್ಲರ ಗಮನ ಸೆಳೆದರು. ಬೆಲ್ ಕೂಡ 3 ವಿಕೆಟ್ ಪಡೆದು ಮಿಂಚಿದ್ರ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ RCB ತಂಡ 3ಕ್ಕೆ 3 ಗೆದ್ದು ಟಾಪ್ ಪಾಯಿಂಟ್ಸ್ ಟೇಬಲ್ ಅಲ್ಲೂ ಕೂಡ ಟಾಪ್ ಅಲ್ಲಿ ಆದ್ರೆ ಇದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.